ಹಾಯ್, ನಾನು ಮಾಲಾ. ಗೊತ್ತಾ ಇದೆ ಅಲ್ಲ. ಯಾಕೆ ಮರ್ತೋಗಿದ್ದೀರಾ? ಹೌದು, ಯಾಕೆಂದರೆ ನನ್ನ ಮರಿತೀರಾ ಅಂತ ನಂಗೆ ಗೊತ್ತು. ಏಕೆಂದರೆ ಬ್ಲಾಗ್ ಮಾಡಿ ನನಗೆ ತುಂಬ ದಿನಗಳೇ ಆಗಿದೆ, ಅಂದರೆ ತಿಂಗಳುಗಳೇ ಆಗಿದೆ. ಹಾಗಾಗಿ ನೀವು ನನ್ನ ಮರ್ತಿರ್ಬೋದು, ಬಟ್ ಮರೆಯೋಕ್ಕೆ ಹೋಗಬೇಡಿ. ಏಕೆಂದರೆ ಮತ್ತೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಈಗ ನಾನು ಹೊಸ ಹೊಸ ವೀಡಿಯೋಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ, ಓಕೆನಾ. ಅದ್ರ ಜೊತೆಗೆ ಇದೆಲ್ಲ ಹಳೆ ವೀಡಿಯೋಸು ನಂದು. ಅದನ್ನು ನಾನು ವೀಡಿಯೋಗಳನ್ನ ಮಾಡಿಟ್ಕೊಂಡಿದ್ದೆ, ಬಟ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದನ್ನ ನಾನಿಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಶ್ರಾವಣ ಮಾಸದ್ದು ನಂದು ವೀಡಿಯೋ ಆಗಿರುತ್ತೆ, ಏಕೆಂದರೆ ನಾನು ವೀಡಿಯೋಗಳನ್ನ ಬ್ಲಾಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಮ್ಮದು ಶ್ರಾವಣದಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ, ಏಕೆಂದರೆ ಧಾನ್ಯಗಳನ್ನ ದಾನ ಮಾಡಬೇಕಾಗಿರುತ್ತೆ ನಾವು ಈ ಟೈಮ್ಗಳಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೆ, ಮನೆಯಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ಊರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಆಟ ಆಡ್ತಾಯಿದ್ಲು. ಸೊ ಅದೊಂದು ವೀಡಿಯೋ ಮಾಡ್ಕೊತಿದ್ದೆ. ಅವಳು ಅದನ್ನು ಪಿರಮಿಡ್ ಥರ ಜೋಡಿಸ್ತಾಯಿದ್ಲು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ನಾನು ಊರಿಗೆ ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟಿದ್ರು ಮನೇನ. ಸೊ ಅದಕ್ಕೊಂದು ನನಗೆ ಬ್ರೇಕ್ ಸಿಕ್ತು. ಅದೇ ಹಾಲೆಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ಹಾಲು ಮತ್ತು ಕಿಚನ್ಸ್ ಮಾತ್ರ ಕ್ಲೀನಿಂಗ್ ಇತ್ತು. ಸೊ ಓಕೆ, ಇದನ್ನಾದರೂ ಮಾಡೋಣ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಜರ್ನಿ ಮಾಡಿರೋದೇ ಅಷ್ಟೊಂದು ಟಯರ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಜರ್ನಿ ಮಾಡಿಕೊಂಡು ನಾನು ಮನೆ ಕ್ಲೀನಿಂಗ್ ಎಲ್ಲ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಅತ್ತೆನೇ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದು. ಓಕೆ, ಈಗ ಯಾವ ಥರ ಕ್ಲೀನಿಂಗ್ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಕ್ಲೀನಿಂಗ್ ಆಗಿತ್ತು ಅನ್ನೋದನ್ನ ಇಲ್ಲಿ ಡೀಟೇಲಾಗಿ ವಿಡಿಯೋನ ಹಾಕಿದ್ದೀನಿ, ನೋಡ್ಬೋದು. ಜೊತೆಗೆ ನಮ್ಮ ಮನೇಲಿ ಯಾವಾಗಲೂ ಒಂದು ಮನೆ ಮುಂದೆ ರಂಗೋಲಿ ಇರಲೇಬೇಕು ಅಂತ ಹೇಳ್ತೀವಲ್ಲ. ಮನೆ ಮುಂದೆ ರಂಗೋಲಿ ಇದ್ದರೆ ಲಕ್ಷ್ಮಿನೇ ಒಲ್ದು ಬರ್ತಾಳೆ ಅಂತ ಅರ್ಥ ಆಗುತ್ತಂತೆ. ಸೊ ಹಾಗಾಗಿ ನಮ್ಮ ಅತ್ತೆ ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆನೂ ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ಮನೆ ಮುಂದೆ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು. ಓಕೆ, ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆಯಿಂದ ಒಳಗೆ ಬರೋ ಹೊತ್ತಿಗೆ ನಮ್ಮ ಮನೆ ಯಾವ ಥರ ಲಕ ಅಂತ ಆಗಿರುತ್ತೆ ಅಂತ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ರಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಕ್ಲೀನಿಂಗ್ ಮಾಡಿ ಇಷ್ಟು ಮಟ್ಟಿಗೆ ತಂದಿಟ್ಟಿದ್ದೀನಿ. ಇದು ನಮ್ಮ ಮನೆ ಕ್ಲೀನಿಂಗ್ ಆಗಿದ್ದ ಪ್ರೊಸೀಜರು. ಅದಾದಮೇಲೆ ನನಗೆ ಪೂಜೆ ಮಾಡಬೇಕು ಮತ್ತು ತಿಂಡಿ ಮಾಡಬೇಕು ಅಂತ ಸ್ವಲ್ಪ ಎಲ್ಲ ಆಯಿತು. ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಅಡುಗೆ ಮನೇಲಿ ಕುತ್ಕೊಂಡ್ಬಿಟ್ಟಿದ್ಲು. ಅಮ್ಮ ನಾನು ಹೆಚ್ಕೊಡ್ತೀನಿ ಅಂತ. ಬೇಡ ಅಮ್ಮ, ನೀನು ಆಲ್ರೆಡಿ ಸಾಕಾಗಿದೆಯಾ, ನೀನು ಹೊರಗಡೆ ಕುತ್ಕೊಂಡು ಆಟ ಆಡು ಅಂತಂದೆ. ಬಟ್ ಅಷ್ಟರಲ್ಲಿ ನಮ್ಮ ಅತ್ತೆ ಅವಳಿಗೆ ಸ್ನಾನ ಮಾಡಿಸಿ ದೇವ್ರ ಮನೆಗೆ ಕೂರಿಸ್ಬಿಟ್ಟಿದ್ರು. ದೇವ್ರ ಮನೇಲಿ ಏನು ಮಾಡ್ತಿದ್ದೀಯ ಪಾಪ ಅಂದರೆ, ನಾನು ದೇವರಿಗೆ ಊಟ ಮಾಡಿಸ್ತೀನಿ ಅಮ್ಮ ಅಂದ್ಬಿಟ್ಟು ಅವಳು ಪಾಡಿ ಅವಳು ಊಟ ಮಾಡಿಸ್ತೀನಿ ಅಂದ್ಬಿಟ್ಟು ದೇವ್ರಿಗೆ ಊಟ ಮಾಡಿಸ್ತಿದ್ದಾಳೆ ನೋಡಿ ಅವಳು. ಓಕೆ, ನಾನು ಇದನ್ನು ಇಲ್ಲೆಲ್ಲ ಅವಳು ಪಾಡಿಗೆ ಅವಳು ಆಟ ಆಡಲಿ ಅಂದ್ಬಿಟ್ಟು ಹೆಂಗಿದ್ರು ನಾನು ತಿಂಡಿ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ತಿಂಡಿ ಕಡೆ ಗಮನ ಕೊಡೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಅವರೆಕಾಳು ತೊಗೊಂಬಂದಿದ್ರು. ಸೊ ಅವರೆಕಾಯಿನ ಸುಲಿದ್ಬಿಟ್ಟು ಕಾಳು ಜೊತೆಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿ ನಾನು ಮೆಂತ್ಯ ಪಲಾವ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲೆಗೆ ಬೇಕಾಗಿರೋದು ಚಕ್ಕೆ, ಶುಂಠಿ, ಲವಂಗ, ಜೊತೆಗೆ ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಅದನ್ನ ರುಬ್ಬಿಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಯಾವ ಥರ ಮಾಡೋದು ಅಂತ ನಾನು ಪ್ರೊಸೀಜರ್ನ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಬೋದು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ನಾನು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಸ್ಲೈಸಾಗಿ ಅದನ್ನು ಹಾಕಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡು ಆದಮೇಲೆ ಅದು ಬಾಡಿಸ್ಕೊಂಡು ಆಗಿದ ತಕ್ಷಣ ಟೊಮೊಟೊ ಏನಿದೆ ಅದನ್ನು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಾಡಿಸ್ಕೊಂಡಾದ್ಮೇಲೆ ಏನು ರುಬ್ಬಿದ್ದೆ ಮಸಾಲೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಅದು ಹಸಿ ವಾಸನೆ ಹೋಗೋ ತನಕ ನಾನು ಮಿಕ್ಸ್ ಮಾಡಿಕೊಡ್ತೀನಿ. ಮಿಕ್ಸ್ ಮಾಡಿಕೊಟ್ಟಿದ ತಕ್ಷಣ ನಾನು ಏನು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಏನು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇಲ್ಲಿ ಹಾಕಿಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಅದು ಸ್ಮ್ಯಾಶ್ ಆದಮೇಲೆ ನಾನು ಏನು ಅವರೆಕಾಳನ್ನ ಇಟ್ಕೊಂಡಿದ್ನಲ್ಲ ಅದನ್ನು ತೊಳೆಯೋಕೆ ಹೋಗಬಾರ್ದು, ಕೇರ್ಬಿಟ್ಟು ಕ್ಲೀನಾಗಿ ಅದನ್ನು ಎತ್ತಿಟ್ಕೊಂಡಿದ್ದೆ. ಅದು ಏಕೆಂದರೆ ಅದು ಸ್ಮೆಲ್ ಹೋಗ್ಬಿಡುತ್ತೆ ತೊಳೆದ್ರೆ, ಅದಕ್ಕೆ ಟೇಸ್ಟ್ ಇರೋಲ್ಲ. ಸೊ ಹಾಗಾಗಿ ಅದನ್ನು ಹಾಕಿ ಮಿಕ್ಸ್ ಆದಮೇಲೆ ಅಕ್ಕಿ ನನಗೆ ಎಷ್ಟು ಬೇಕೋ, ಇವಾಗ ತಿಂಡಿಗೆ ಅಷ್ಟೇ ಬೇಕಾಗಿರೋದು. ಸೊ ನಾನು ಒಂದು ಕಾಲು ಲೋಟ ಹಾಕ್ಕೊಂಡಿದ್ದೆ. ಒಂದು ಕಾಲು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಇಲ್ಲಿ ಕುಕ್ಕರ್ನ ಮುಚ್ತಾ ಇದ್ದೀನಿ. ಮುಚ್ಚಾದಮೇಲೆ ನಾನು ಏನು ದೇವ್ರ ಸಾಮಾನನ್ನ ತೊಳಿಬೇಕಾಗಿತ್ತು, ಏಕೆಂದರೆ ನಾವು ಬೇಗ ಪೂಜೆ ಮಾಡಬೇಕಾಗಿತ್ತು ಮತ್ತು ಐನೋರು ಬೇರೆ ಬರ್ತಾಯಿದ್ರು ಬೆಳಗ್ಗೆನೇ. ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೀನಿ. ಜೊತೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ನಮ್ಮ ಅತ್ತೆನೂ. ಈ ಥರ ನಮ್ಮದು ದೇವ್ರ ಮನೆ ಬಂದು ಸಪ್ರೇಟ್ ಆಗಿದೆ. ಸಪ್ರೇಟಲ್ಲಿ ನಾವು ಈ ಥರ ದೇವ್ರ ಫೋಟೋಗಳನ್ನೆಲ್ಲ ಮನೆ ದೇವ್ರ ಫೋಟೋ ಇರ್ಬೋದು ಮತ್ತು ವಿದ್ಯಾಚೌಡೇಶ್ವರಿ ಫೋಟೋ ಇರ್ಬೋದು, ಎಲ್ಲ ಫೋಟೋಗಳನ್ನೂ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ನಾನು ಇಲ್ಲಿ ದೇವ್ರ ಫೋಟೋ ಪೂಜೆ ಮಾಡೋಷ್ಟರಲ್ಲಿ ನನಗೆ ತಿಂಡಿ ಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಅವರಿಗೆಲ್ಲ ತಿಂಡಿ ಕೊಡೋಣ ಅಂದ್ಬಿಟ್ಟು ಇಲ್ಲಿ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಾಗಿತ್ತು, ಉದುರುದಾಗಿ ನೋಡ್ತಿದ್ದೀರಲ್ಲ. ಅಷ್ಟರಲ್ಲಿ ಐನೋರು ಬಂದೇ ಬಿಟ್ಟರು. ನಾವು ತಿಂಡಿ ತಿನ್ನೋಣ ಅಷ್ಟರಲ್ಲಿ ಐನೋರು ಬಂದುಬಿಟ್ಟು ಅವ್ರು
ಆಲ್ರೆಡಿ ರಂಗೋಲಿನೆಲ್ಲ ಹಾಕಿ ಅವರು ದಿಕ್ಕುಗಳಿಗೆ ಧಾನ್ಯನ ಕೊಡಬೇಕಾಗುತ್ತೆ. 9 ಥರ ಧಾನ್ಯ, ಎಳ್ಳು, ಅಕ್ಕಿ, ಏನು ಕಾಳುಗಳಿರ್ಬೋದು, ಪ್ರತಿಯೊಂದು ಕಾಳಲ್ಲೂ 9 ಥರ ಧಾನ್ಯಗಳನ್ನ ನಾವಿಲ್ಲಿ ತುಂಬಿಡ್ತೀವಿ. ಒಂದೊಂದು ಧಾನ್ಯನೂ ಇಟ್ಟು ಅವರು ಪೂಜೆ ಮಾಡ್ತಾರೆ. ಏಕೆಂದರೆ ಏನು ಯಾವ್ಯಾವುದು ಯಾವುದೇ ದಿಕ್ಕಿಗೆ ಬರಬೇಕು ಅಂತ ಇರುತ್ತೋ ಆ ದಿಕ್ಕಿಗೆ ಇಟ್ಟು ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಆಲ್ರೆಡಿ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ವಲ್ಲ, ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆನೂ ಮಾಡಿಬಿಟ್ಟಿದ್ದು. ಸೊ ಹೂವನ್ನೆಲ್ಲ ಇಟ್ಕೊಂಡಿದ್ದು. ಅವ್ರು ಬಂದಿದ್ದ ತಕ್ಷಣ ಅವರೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗಿಬಿಟ್ರು. ಏಕೆಂದರೆ ಅವ್ರಿಗೆ ತುಂಬಾ ಟೈಮೇ ಇರಲ್ಲ ಹೇಳಬೇಕು ಅಂದರೆ. ಏಕೆಂದರೆ ತುಂಬ ಜನ ಅಂದರೆ ನಮ್ಮ ಕಡೆಯವ್ರು ಎಲ್ಲರೂ ಶ್ರಾವಣದಲ್ಲಿ ಇವಾಗಲೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಮನೆಗೂ ಅವ್ರು ಹೋಗಬೇಕಾಗುತ್ತೆ ಪೂಜೆ ಮಾಡೋಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ಆಲ್ರೆಡಿ ಬಾಗಿಲಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಆಚೆ. ನಾವು ಇಡೀ ನಮ್ಮದು ಪೂಜೆ ಆದಮೇಲೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಾದ್ಮೇಲೆ ಅವರು ವೆಯ್ಟ್ ಮಾಡ್ತಾಯಿದ್ರು. ಐನೋರು ಅಷ್ಟೇ ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಡಬೇಕು ಅಂದ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡಿದ್ದೆ ಅವರಿದ್ರ ಹತ್ರನೇ. ಏಕೆಂದರೆ ಅವರು ಪಟ ಅಂತ ಕೇಳ್ತಾನೆ ಇರ್ತಾರೆ, ಒಂದೊಂದು ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಅದನ್ನು ತಂದು ಕೊಡ್ತಾಯಿದ್ದೆ. ಮತ್ತು ದೀಪ ಎಲ್ಲ ಹಚ್ಬೇಕಾಯ್ತು, ಅಲಂಕಾರ ಎಲ್ಲ ಮಾಡಬೇಕಿತ್ತಲ್ಲ ದೀಪಕ್ಕೆ. ಸೊ ಅದಕ್ಕೆಲ್ಲ ಅದು ನಾನು ತಯಾರಿ ಮಾಡ್ಕೊತಾ ಇದ್ದೆ. ದೀಪಕ್ಕೆ ಏನು ಎಣ್ಣೆ ಬತ್ತಿ ಎಲ್ಲ ಹಾಕಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡ್ತಾರೋ ಪೂಜೆ ಆಗಿರುತ್ತೆ. ಏಕೆಂದರೆ ಇದು ನವಧಾನ್ಯಗಳ ದಾನ ಕೊಡ್ತಾ ಇರೋದ್ರಿಂದ ನಾವು ಇದನ್ನು ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಮತ್ತು ನಾವು ದಸರಾ ಟೈಮಲ್ಲೂ ಇದನ್ನು ಮಾಡ್ತೀವಿ. ಏಕೆಂದರೆ ತುಂಬಾ ಏನು ಒಳ್ಳೆಯದಾಗಲಿ, ಧಾನ್ಯ ದಾನ ಮಾಡೋದ್ರಿಂದ ನಮಗೆ ಧನಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಒಂದು ಸಂಪ್ರದಾಯ ಅಂತ. ಸೊ ಅದಕ್ಕೋಸ್ಕರ ಇದು ನಮ್ಮ ಭೂಮಿ ಮೇಲೆ ಇರೋ ಅಂದರೆ 9 ನವಗ್ರಹಗಳು ಏನಿದೆ ಆ ಗ್ರಹಗಳಿಗೆ ದಿಕ್ಕುಗಳಿಗೆ ಇಟ್ಟು ಅವರು ಪೂಜೆ ಮಾಡ್ತಾರೆ. 9 ನವಧಾನ್ಯಗಳನ್ನು 9 ಗ್ರಹಗಳು ಏನಿದೆ ಅದಕ್ಕೆಲ್ಲ ಇದು ಮಾಡ್ತಾರೆ. ಅದಾದಮೇಲೆ ಮನೆಗೆ ನಮ್ಮ ಏನು ಪೂಜೆ ಇದು ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಅವರು ಮನೆಗೆ ಧೂಳ್ತನ ಎಲ್ಲ ಹಾಕಿ ತೀರ್ಥ ಮಾಡಿಕೊಟ್ರು. ಅದನ್ನು ಮನೆಗೆ ಏನು ಹಾಕ್ಬಿಟ್ಟು ಬನ್ನಿ ಒಳ್ಳೆಯದಾಗತ್ತೆ ಅಂತ. ಸೊ ಹಾಗಾಗಿ ನಮ್ಮ ಅತ್ತೆ ಅದನ್ನು ತೊಗೊಂಡು ಮನೆಗೆಲ್ಲ ಸುತ್ತಮುತ್ತ ಏನಿದೆ ಗೋಡೆಗಳೆಲ್ಲ ಅದಕ್ಕೆಲ್ಲ ಚಿಮ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ದೇವ್ರದ್ದು ಪೂಜೆಗಳ ಜೊತೆಗೆ ನಮ್ಮ ಮಗಳದ್ದು ತೀಟೆಗಳೆಲ್ಲ ಸೇರಿಕೊಂಡು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಏಕೆಂದರೆ ನನ್ನ ಮಗಳು ಅಷ್ಟು ತೀಟೆ ಕೊಡ್ತಾನೆ ಇದ್ಲು. ನಾವೆಲ್ಲ ಇಲ್ಲಿ ಪೂಜೆ ಮಾಡ್ತಾ ಎಲ್ಲ ರೆಡಿ ಮಾಡ್ಕೊತಾ ಇದ್ದು. ಅವ್ರ ಜೊತೆಗೆ ಅವಳು ಆಟ ಆಡಿಕೊಂಡು ದೇವ್ರ ಪೂಜೆ ಮಾಡ್ತೀನಿ ನಾನು ಮಾಡ್ತೀನಿ ಅಂತಲೇ ಕಾಟ ಕೊಡ್ತಾನೆ ಇದ್ಲು ನಮಗೆ. ಇದೆಲ್ಲ ಅವರು ಪೂಜೆ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಾವೂ ಪೂಜೆ ಮಾಡಬೇಕು ಅಂದ್ಬಿಟ್ಟು ಏನು ವಿಭೂತಿ ಎಲ್ಲ ಹೆಚ್ಚಿಸ್ಕೊಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು ಐನೋರು. ಅದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇವರು ಪೂಜೆನ ನೀಟಾಗಿ ಅಂದರೆ ಒಂದೊಂದು ಏನು ಗ್ರಹಗಳದ್ದು ಹೆಸ್ರುಗಳನ್ನ ಹೇಳ್ಕೊಂಡು ಆ ಗ್ರಹಗಳಿಗೆ ಯಾವುದ್ಯಾವ್ದು ಬೇಕೋ ಅದನ್ನೆಲ್ಲ ಇಟ್ಟು ಹೂವುಗಳನ್ನೆಲ್ಲ ಇಟ್ಟು ಏನು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಎಲ್ಲರಿಗೂ ವಿಭೂತಿ ಹೆಚ್ಚೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅವರು ನಮ್ಮನ್ನೆಲ್ಲ ಕರೆದ್ರು. ಈ ಥರ ನಮಗೆ ಐನೋರೇ ಏನು ಹಣೆಗೆ ವಿಭೂತಿನೆಲ್ಲ ಹಚ್ಚಿ ಇದು ಮಾಡ್ತಾರೆ. ನನ್ನ ಮಗಳು ಯಾವ ಥರ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ನೋಡಿ. ಅವಳು ಎಷ್ಟು ಕ್ಯೂಟಾಗಿ ನಿಂತ್ಕೊಂಡು ಏನು ಪೂಜೆಗೆ ರೆಡಿ ಆಗಿದ್ಲು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ಅವಳು ಆಟ ಆಡೋದೇ ಒಂಥರ ಖುಷಿ ಆಗುತ್ತೆ ನಮ್ಮ ಮನೇಲಿ. ಅವಳು ಇದ್ದರೆ ಏನೋ ಒಂಥರ ಕಳೆ ಅವರಿಗೆ. ನಮ್ಮ ಅಜ್ಜಿ ತಾತ ಏನಿದ್ದಾರೆ ನಮ್ಮ ಅತ್ತೆ ನಮ್ಮ ಮಾವಾಗೆ ತುಂಬಾ ಖುಷಿ ಪಡ್ತಾರೆ. ನೋಡಿ ಆಶೀರ್ವಾದ ಮಾಡ್ಕೊಳ್ಳಿ ಅಂತ ಅಂದರೆ ಕೈ ಮುಕ್ಕೊಂಡು ಬರ್ತಾಳೆ ಅವಳು. ಎಷ್ಟು ಕ್ಯೂಟ್ ಮಾಡಿದ್ಲಲ್ಲ. ನನಗೆ ತುಂಬ ಇಷ್ಟ ಆಯಿತು ಅವಳಂದರೆ. ಏಕೆಂದರೆ ಅವಳಿಂದನೇ ನಮಗೆ ಎಲ್ಲ ಖುಷಿ. ಸೊ ಈ ಥರ ಎಲ್ಲ ನಮ್ಮದು ಪ್ರತಿಯೊಂದು ಮನೆಗೂ ಇವ್ರು ಯಾವ ಮನೆಗೆ ಹೋಗ್ತಾರೋ ಆ ಮನೇಲಿ ಪ್ರತಿಯೊಂದು ಮನೇಲೂ ಇದೇ ಥರನೇ ಪೂಜೆ ಮಾಡಿ ನವಧಾನ್ಯಗಳನ್ನ ದಾನ ಮಾಡ್ತೀವಿ. ಅಂದರೆ ಇದನ್ನು ಐನೋರೇ ಎತ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಏನು ಅಲ್ಲಿ ಪೂಜೆಗೆ ಇಟ್ಟಿದ್ದೀವಿ ಧಾನ್ಯಗಳು, ಹೆಸರುಕಾಳಿರ್ಬೋದು, ತೊಗರಿಕಾಳು, ಅಕ್ಕಿ, ಎಳ್ಳು, ಬೆಲ್ಲ, ಈ ಥರ ಏನೇನಿದೆ ಧಾನ್ಯಗಳದ್ದು ಅದೆಲ್ಲದನ್ನು ಪ್ರತಿಯೊಂದೂ ನಾವು ಏನು ಐನೋರಿಗೆ ದಾನ ಮಾಡ್ತೀವಿ. ಅವರಿಗೆ ಏನು ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಪೂಜೆನ ಸಲ್ಲಿಸ್ತೀವಿ. ಇದು ಬಂದು ನಮಗೆ ಮನೆತನದಿಂದಲೂ ನಡ್ಕೊಂಬಂದಿರೋದು. ಸೊ ಹಾಗಾಗಿ ಅವ್ರವ್ರ ಮನೇಲಿ ಅವ್ರವ್ರು ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ಏನು ಪೂಜೆನ ಮಾಡಿಬಿಟ್ಟು ಎಲ್ಲ ಹಬ್ಬನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಮ್ಮದು ಏನು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಪ್ಲ್ಯಾನಿಂಗ್ ಇತ್ತು. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು ಆಗಿರೋದ್ರಿಂದ ಅಡುಗೆ ಮನೇಲಿ ಅಡುಗೆ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಇಲ್ಲಿ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡ್ತಾನೆ ಇದ್ಲು. ಅವಳು ಎಷ್ಟು ಕಿತಾಪತಿ ಅಂತಂದರೆ ನಿಮಗೆ ಗೊತ್ತಿರುತ್ತಲ್ಲ ಯಾವ ಥರ ವೀಡಿಯೋ ಮಾಡ್ತಾನೆ ಅಂತ. ಅವಳೇ ಮಾಡ್ತಾಯಿರೋದು ಆ್ಯಕ್ಚುಲಿ ಅದನ್ನು ವೀಡಿಯೋನ. ನಮ್ಮ ಯಜಮಾನ್ರಿಗೆ ಹೇಳಿದ್ರು ಅವರು, ಎಲ್ಲರೂ ಪೂಜೆನ ಹಾಕ್ಬಿಡಿ, ಏನು ಸಲ್ಲಿಸ್ಬಿಡಿ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನನಗೆ ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡಿಬಿಟ್ರು. ಅಂದರೆ ಒಂದೊಂದು ಹೂವು ಮತ್ತು ಬಿಲ್ಪತ್ರೆ ಏನೇನಿದೆ ಅದನ್ನೆಲ್ಲ ತೊಗೊಂಡು
ಕಳಸಕ್ಕೆ ಮತ್ತು ಅಲ್ಲಿ ನವಧಾನ್ಯಗಳೇನಿದೆ ಅದಕ್ಕೆ ಒಂದೊಂದನ್ನ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ನಮ್ಮದು ಏನು ರಾಶಿ ಬರುತ್ತೆ ಆ ರಾಶಿಗೂ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಎಲ್ಲರೂ ಸೇರಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಮತ್ತು ಒಬ್ಬೊಬ್ಬರೇ ಮಾಡ್ತಾನೆ ಇದ್ದರೆ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಬ್ಬರು ಪೂಜೆ ಮಾಡಿದ್ರೆ ಇನ್ನೊಬ್ಬರು ಹೂವುಗಳನ್ನೆಲ್ಲ ಇದು ಮಾಡೋದು. ನೋಡಿ ಆಲ್ರೆಡಿ ಅವರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವರು ಬಂದು ಕರ್ಕೊಂಡು ಹೋಗೋಕ್ಕೋಸ್ಕರ ಅವ್ರು ಆಲ್ರೆಡಿ ನಿಂತ್ಕೊಂಡಿದ್ದಾರೆ. ನಾವು ಹೇಳ್ತಾ ಇದ್ವಿ ಇನ್ನೊಂದು 5 ನಿಮಿಷ ಇರಿ, ಆಗೋಗಿದೆ, ಇದು ಪೂಜೆ ಆಗೋಗಿದೆ, ಅವರಿಗೆ ಏನು ನವಧಾನ್ಯಗಳೇನಿದೆ ಅದನ್ನು ಸಲ್ಲಿಸ್ತೀವಿ, ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾನೆ ಇದ್ದರು. ಸೊ ಇದೆಲ್ಲ ನಾವೆಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳೂ ಅಪ್ಪ ನಾನು ಗಂಟೆ ಹೊಡಿತೀನಿ, ನಾನು ಮಂಗಳಾಡ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂತ ಅವ್ರ ಅಪ್ಪನ ಬಿಡ್ತಾನೆ ಇರಲಿಲ್ಲ. ಅವರಪ್ಪ ಇರು ಮಗಳೇ ಅಂತಲೇ ಇದ್ದರು. ಆದ್ರೂ ಅವಳು ಕೇಳಂಗೆ ಇರಲಿಲ್ಲ, ಏಕೆಂದರೆ ಅಷ್ಟು ಹಠ ಮಾಡ್ತಾನೆ ಇದ್ಳು. ಅವ್ರ ಅಪ್ಪನಿಂದ ಓಡೋಗೋದು, ಅವ್ರ ಅಪ್ಪನಿಂದನೇ ಸುತ್ತೋದು ಎಲ್ಲ ಮಾಡ್ತಿದ್ರು. ಅವರಪ್ಪ ಗಂಧದ ಕಡ್ಡಿನ ಅವಳಿಗೆ ಕೊಡೋ ತನಕನೂ ಅವಳು ಅದನ್ನು ಹಠ ಬಿಡಲಿಲ್ಲ. ಲಾಸ್ಟಿಗೂ ಅವಳ ಹಠನ ಸಾಧಿಸ್ಕೊಂಡ್ಬಿಟ್ಲು. ಹೆಂಗೆ ಅಂತಾರ ನೋಡಿ ತೋರಿಸ್ತೀನಿ. ಯಪ್ಪ ಅವಳಂತ ಹಿಡಿಯೋಕ್ಕೆ ಆಗಲಿಲ್ಲ ನಮಗಂತೂ. ಗಂಧದ ಕಡ್ಡಿನೂ ಮತ್ತು ಗಂಟೆನ ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಲು. ನಾವು ಎಷ್ಟು ಕ್ಯೂಟಾಗಿ ಮಾಡ್ತಾರಲ್ಲ ಮಕ್ಕಳು ಪೂಜೆ ಮಾಡೋಂಥ ಏನೋ ಒಂಥರ ದೇವರಿಗೆ ಅದು ತುಂಬ ಖುಷಿ ಪಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಥರ ಎಲ್ಲ ಇದು ಮಾಡ್ತೀವಿ. ನಮ್ಮ ಮನೇಲಿ ಇದೇ ಥರನೇ ನಾವು ನವಧಾನ್ಯಗಳನ್ನು ಕೊಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡು, ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಏಕೆಂದರೆ ನೆಕ್ಸ್ಟ್ ನಾನು ಯಾವ್ದಾರು ವೀಡಿಯೋ ಮಾಡಿದಾಗ ಅಲ್ಲಿ ನಾನು ನಿಮ್ಮದು ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಇದೆಲ್ಲ ಆದಮೇಲೆ ಹೂವನ್ನೆಲ್ಲ ತೊಗೊಂಡು ಪ್ರಸಾದ ಎಲ್ಲ ಇಟ್ಕೊಂಡು ಅಷ್ಟರಲ್ಲಿ ಐನರಿಗೆ ಏನಿದೆ ಅದನ್ನೆಲ್ಲ ಕೊಡೋಕ್ಕಿಂತ ಮುಂಚೆ ನಾವು ಅದನ್ನು ಪ್ರದಕ್ಷಿಣೆ ಹಾಕ್ತೀವಿ. ಅದು ನವಧಾನ್ಯಗಳದ್ದೆಲ್ಲ ಪ್ರದಕ್ಷಿಣೆ ಹಾಕಿದ ತಕ್ಷಣ ಎಲ್ಲನೂ ತೆಗ್ದು ಐನವರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೋದರು. ಅಷ್ಟರಲ್ಲಿ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವೇನು ಮಾಡಿದ್ರು ಮಂದೇವ್ರ ದೇವಸ್ಥಾನಕ್ಕೆ, ಅಲ್ಲಿ ಊರ ಆಚೆ ಇರೋದಲ್ಲ ಇದು ನಮ್ಮ ಕರಿಯಮ್ಮ ದೇವಸ್ಥಾನ. ಸೊ ಅಲ್ಲಿಗೆ ಬಂದಿದ್ದ ತಕ್ಷಣ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ಟಾರ್ಟ್ ಆಗಿದ ತಕ್ಷಣ ನಾವೇನು ಮಾಡಿದ್ರು, ಫಸ್ಟು ಪೂಜೆಗೆ ನಿಂತ್ಕೊಳ್ಳೋಣ, ಆಮೇಲೆ ಏನು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆಗೆ ಸಲ್ಲಿಸ್ಕೊಂಡು, ಪೂಜೆಯಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಬ್ಬದ ದಿನಗಳಲ್ಲಿ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನಮ್ಮ ಕರಿಯಜ್ಜಿ ಯಾವಾಗಲೂ. ಮತ್ತು ಇದು ನೋಡಿದ್ದೀರಲ್ಲ ನಮ್ಮದು ಜಾತ್ರೆ ಟೈಮಲ್ಲಿ ಆಚೆ ಅಂದರೆ ಭೂತಪ್ಪ ಅವರು ಇದನ್ನು ಊರಿಗೆ ಕಾಯೋದಕ್ಕೆ ಏನು ಪೂಜೆಗೆ ಇದು ಮಾಡಿರ್ತಾರೆ. ಜಾತ್ರೆ ಟೈಮಲ್ಲಿ ಮಾತ್ರನೇ ಇದನ್ನು ಆಚೆ ತೆಗೆಯೋದು. ಇವಾಗ ಇಟ್ಟಿದ್ರು, ಹಬ್ಬ ಇರೋದ್ರಿಂದ ಇದನ್ನು ಪೂಜೆ ಮಾಡೋಕ್ಕೆ ಮತ್ತು ಅಲ್ಲಿ ಇಟ್ಟಿದ್ರು ಬಣ್ಣ ಹಾಕ್ಸಿ. ಸೊ ನಾವು ಅದನ್ನು ನೋಡಿಕೊಂಡು ಅದಕ್ಕೂ ದೇವರಿಗೆ ಎಡೆ ಮಾಡಿಕೊಂಡು, ಇಲ್ಲಿ ನಮ್ಮ ಬೆತ್ತಳಪ್ಪ ಇರೋದ್ರಿಂದ ಬೆತ್ತಳಪ್ಪಕ್ಕೂ ಕೈ ಮುಕ್ಕೊಂಡು ಅದಕ್ಕೂ ಎಡೆ ಮಾಡಿಕೊಂಡು ಓಡೋಣ ಅಂತ ಇದು ಮಾಡೋದು. ನನ್ನ ಮಗಳು ಇರಮ್ಮ ನಾನು ದೇವ್ರ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಹೂವು ಇಟ್ಕೊಂಡು ದೇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಿಲ್ಲ. ಅದಾದಮೇಲೆ ನಾವು ಕಂಡದಳ್ಳಿಗೆ ಹೋಗಬೇಕಾಗಿತ್ತು. ಸೊ ನಾವು ಅಲ್ಲಿ ಕಂಡದಳ್ಳಿಗೆ ಪೂಜೆ ಎಲ್ಲ ಮಾಡಿಕೊಂಡು ರಿಟರ್ನ್ ಆದ್ವಿ. ಇದು ವಿಡಿಯೋ ಇಷ್ಟ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ, ಏಕೆಂದರೆ ಈಗ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನಾನು ನಮ್ಮ ಅಮ್ಮ ಮನೆಗೆ ಬಂದೆ. ನಮ್ಮಮ್ಮ ಊರಲ್ಲಿ ಇದ್ದರು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿಂದ ದೇವಸ್ಥಾನದಿಂದ ಸೀದಾ ನಮ್ಮಮ್ಮ ಮನೆಗೆ ಹೊರಟು ಬಂದೆ. ನಮ್ಮ ಯಜಮಾನ್ರು ಸರಿ ನೀನು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮನೆಗೆ ಬಂದರೆ ನಮ್ಮಮ್ಮ ಆಲ್ರೆಡಿ ಭತ್ತಗಳು ನಮ್ಮಲ್ಲಿ ಭತ್ತ ಬೆಳೆದಿದ್ರು. ಸೊ ಹಾಗಾಗಿ ಈ ಭತ್ತಗಳೆಲ್ಲ ಓಡ್ತಾಯಿದ್ರು, ಅಂದರೆ ಕ್ಲೀನಾಗಿ ಜೋಡಿಸ್ತಾಯಿದ್ರು. ನನ್ನ ತಂಗಿ ಪಾಪನೂ ನನ್ನ ಮಗಳೂ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇಲ್ಲಿ ನೋಡಿ ಭತ್ತಗಳ ಮೂಟೆಗಳೆಲ್ಲ ಜೋಡಿಸಾದ್ಮೇಲೆ ಇಲ್ಲಿ ಸ್ನಾನಕ್ಕೆ ಅಂತ ನಮ್ಮ ಅಕ್ಕನ ಪಪ್ಪು ರೆಡಿಯಾಗಿ ನಿಂತಿತ್ತು. ನನ್ನ ಮಗಳು ಅಮ್ಮ ನಾನು ಸ್ನಾನ ಮಾಡಿಸ್ತೀನಿ ಅವನಿಗೆ ಅಂದ್ಬಿಟ್ಟು ಇವಳನ್ನ ಕಿತಾಪತಿ ಮಾಡ್ತಾ ಇಲ್ಲ. ಅವಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದಾದಮೇಲೆ ಈ 3 ಜನರು ಮೂಟೆ ಒಳಗೆ ಅಂದರೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅದೇನು ಮಾಡಿದ್ರು, ಬ್ಯಾಗ್ ಎತ್ತಲ್ಲೊಂದು, ಆ ಬ್ಯಾಗ್ ಒಳಗೆ 3 ಜನರು ಕುತ್ಕೊಂಡ್ಬಿಟ್ಟಿದ್ದಾರೆ. ಈ ಬೋಡಾಸ್ಗಳ ಥರ ಈ 3 ಜನ ಕುತ್ಕೊಂಡ್ಬಿಟ್ಟು ಆಡ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಆಡ್ತಿದ್ರು ಗೊತ್ತಾ. ನಮಗಂತೂ ತುಂಬಾ ಖುಷಿ ಆಗೋಯ್ತು ನೋಡಿ, ಎಷ್ಟು ಹೂಗಳ ಥರ ಅರಳ್ಕೊಂಡು ಈ ಅಂದ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳುಗಳು. ಅಂದರೆ ಏನೇ ಒಂದು ಫಂಕ್ಷನ್ ಆಗಲಿ, ಏನೇ ಒಂದಿರಲಿ, ಮಕ್ಕಳುಗಳು ಒಂದು ಏನೋ ಕಿಲ ಅಂದ್ಕೊಂಡು ಮನೆ ಒಳಗೆ ನಗ್ತಾ ಇದ್ದಾನೆ, ಅದೇ ಒಂದು ಖುಷಿ. ನಮ್ಮಮ್ಮನೂ ನಮ್ಮ ಅಕ್ಕನಿಬ್ಬರೂ ಅವ್ರು 3 ಜನರೂ ಬ್ಯಾಗಲ್ಲಿ ಹಾಕ್ಕೊಂಡು ತೂಗ್ತಾ ಇದ್ದಾರೆ ನೋಡಿ, ಜೋ ಅಂದ್ಕೊಂಡು ತೂಗ್ತಾಯಿದ್ರು. ಈ 3 ಜನ ಅಂತೂ ಕಿತಾಪತಿಗಳಂದರೆ 3 ಒಟ್ಟು ಕಿತಾಪತಿಗಳು. ಇಲ್ಲಿ ಅಲ್ಲೆಲ್ಲ ಕಿತಾಪತಿ ಮಾಡಾದ್ಮೇಲೆ ಇಲ್ಲಿ ದೇವಸ್ಥಾನ ಮುಂದೆ ಒಂದು ಕುತ್ಕೊಂಡಿದ್ದೆ ಬಂದು ನಾನು, ಸುಸ್ತಾಗಿದೆ ಇವತ್ತೆಲ್ಲ ಕೆಲಸ ಮಾಡಿ ಅಂತ. ಬಟ್ ಇವರು 3 ಜನ ಮಣ್ಣು ಬಕ್ಕೊಂಡು, ಒಬ್ಬರು ಮಣ್ಣು ಹಾಕ್ತೀವಿ, ಇನ್ನೊಬ್ಬರು ಮಣ್ಣು ಸಮ ಮಾಡ್ತೀವಿ ಅಂದ್ಬಿಟ್ಟು ಆಟ ಆಡ್ತಾಯಿದ್ರು. ಎಷ್ಟು ತೀಟೆಗಳಂದರೆ ತುಂಬ ತೀಟೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಈ ಒಂದು ಸಪೋರ್ಟಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.